ಮತ್ತೆ ಲಾಬಿಗಳು ನಡೀತಾ ಇದೆ. ಈಗ ನೀವೇ ಪುನರ್ರಚನೆ ಆಗ್ತಾ ಇದೆ ಅಂತ ನೀವ್ ಆತರ ಕೇಳ್ಬಿಟ್ರೆ ನಾವ್ ಏನಂತ ಉತ್ತರ ಕೊಡೋದು? ನಮ್ಗಂತೂ ಮಾಹಿತಿ ಏನಿಲ್ಲ, ಆಯ್ತಾ? ಯಾರಿಗೂ ಕೂಡ ಗೊತ್ತಿಲ್ಲ. ನೀವು ಸುಮ್ನೆ ಪುನರ್ರಚನೆ ಆಗ್ತದೆ ಅಂತ ಹೇಳಿದ್ರೆ, ಈಗ ನೀವೇ ಪುನರ್ರಚನೆ ಯಾವಾಗ ಬೇಕಾದ್ರೂ ಆಗ್ಬೋದು, ರಚನೆನೂ ಯಾವಾಗ ಬೇಕಾದ್ರೂ ಆಗ್ಬೋದು. ಅದು ಇವತ್ತು ನಾಳೆ ಅಂತ ಹೇಳಕ್ಕಾಗಲ್ಲ, ಅಥವಾ ಮುಂದಿನ ತಿಂಗಳು ಅಂತಾನು ಹೇಳಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಆಗ್ಬೋದು. ಈಗ ಸಿಎಂ ಕಚೇರಿಯಿಂದಲೇ ರಚನೆ ಆಗುತ್ತೆ ಎಲ್ಲಿ ಹೇಳಿದ್ದಾರೆ ಅಂತ ಇಲ್ಲ. ಸುಮ್ನೆ ನೀವೇ ಈ ತರ ಕೇಳ್ಬಿಟ್ರೆ ಹೇಗೆ? ಸಿಎಂ ಅವರು ಔತಣಕೂಟಕ್ಕೆ ಸೋಮವಾರ ಕರೆದಿದ್ದಾರೆ. ನನಗೂ ಸಿಎಂ ಹೇಳಿದ್ರು ಮೊನ್ನೆ ಸಿಕ್ಕಿದಾಗ, ಎಲ್ಲ ಬರ್ಬೇಕಪ್ಪ, ನೀವೆಲ್ಲ ಎಲ್ಲ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಸಿಎಂ ಕರೆದಿದ್ದಾರೆ. ಈ ತರ ಸಿಎಂ ಅವರು ಕರೆದು ಬೇಕಾದ ವಿಚಾರಗಳು ಮಾತಾಡೋದಿದೆ. ನೀವುಗಳು ಏನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವರು ಸಚಿವ ಸಂಪುಟದ ವಿತರಣೆ ಅಂತ, ರಚನೆ ಅಂತ, ಇನ್ನೊಂದು ಬೇರೆ ಅಂತ ಏನೋ ಯೋಚನೆ ಮಾಡ್ತಾರೆ. ಆ ತರದ್ದು ಸಭೆ ಕರೆದಿದ್ದಾರೆ, ಎಲ್ರೂ ಕರೆದಿದ್ದಾರೆ. ಅಲ್ಲಿ ಏನೇನು ಚರ್ಚೆ ಆಗುತ್ತೆ ನೋಡೋಣ. ಸರಿ. ಮತ್ತೆ ಇನ್ನೊಂದು, ಈಗ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗ್ತಾ ಇದೆ. ನೋಡಿ, ಇದ್ಯಾವ್ದು ಕೂಡ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ರಾಮನಗರ ಇವರೇ ಮಾತಾಡ್ತಾ ಇದ್ದಾರೆ. ನೋಡಿ, ಯಾರು ಒಬ್ಬೊಬ್ರು ಏನೋ ಮಾತಾಡಕ್ ಹೋದ್ರೆ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಈಗ ಸ್ಪಷ್ಟವಾಗಿರುವಂತ ವಿಷಯ, ಒಬ್ರು ಮುಖ್ಯಮಂತ್ರಿ ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇರೋದಿಲ್ಲ. ಮತ್ತೆ ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ಎಲ್ಲ ಲೀಡರ್ಸ್ ಇದ್ದಾರೆ, ಅವ್ರ ತೀರ್ಮಾನ ಅಂತಿಮ ಯಾವುದೇ ವಿಚಾರದಲ್ಲಿ. ಸೊ ಅದರಿಂದ ಈಗ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅಪ್ರಸ್ತುತ, ಅನಾವಶ್ಯಕ, ಅನಗತ್ಯ. ಹಾಗಾದ್ರೆ ಇವರು ಮತ್ತೆ ಕೇಳ್ತಾರೆ ಈಗ ದಲಿತ ಮುಖ್ಯಮಂತ್ರಿ ಬಗ್ಗೆನೂ ಮಾತುಕತೆ, ಯಾಕಂದ್ರೆ ಒಂದು ಮೀಟಿಂಗ್ ಅಂತೂ ಒಂದು ಆಗಿದೆ. ನೋಡಿ, ಈಗ ಅವರು ಮತ್ತೆ ಅವ್ರು ಯಾವಾಗ್ಲೂ ಸೇರ್ತಾ ಇರ್ತಾರೆ, ಯಾಕಂದ್ರೆ ಅವರೆಲ್ಲ ಬಹಳ ಹತ್ತಿರದಲ್ಲಿರೋರು. ಅವ್ರು ಪ್ರತಿ ಸಲ ಸೇರ್ತಾ ಇರ್ತಾರೆ ಮತ್ತು ಅವರು ಎಲ್ಲ ಸ್ನೇಹಿತರು. ಸೊ ಈಗ ನಾವು ಮಂಜುನಾಥ್ ಭಂಡಾರಿ ಸೇರಿದ ತಕ್ಷಣ ಇವತ್ತು ಅದಕ್ಕೆ ಒಂದು ಕತೆ ಕಟ್ಟಕ್ಕಾಗ್ತದೆ, ಆಗೋದಿಲ್ಲ. ಎಲ್ಲ ಸೇರ್ತಾರೆ, ಮೊದಲಿಂದನೂ ಅವರು ಸೇರ್ತಾ ಇರ್ತಾರೆ. ನೋಡಿ, ಇವೆಲ್ಲ ಈಗ ಇದೆಲ್ಲ ಅನಗತ್ಯ ಪ್ರಶ್ನೆಗಳು. ಇದಕ್ಕೆ ಯಾವ್ದಕ್ಕೂ ನನ್ನ ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆಯ್ತಾ, ಅವರು ಸಿಎಂ ಆಗಿದ್ದಾರೆ, ಅವರು ಈಗ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಒಬ್ಬ ದೊಡ್ಡ ನಾಯಕರು ಮತ್ತು ಮಾಸ್ ಲೀಡರು, ಆಯ್ತಾ, ಮಾಸ್ ಲೀಡರ್, ಜನಪ್ರಿಯ ನಾಯಕರು. ಸೊ ಅಂತ ಸಿಎಂ ಇದ್ದಾಗ ನಾವು ಇನ್ನೊಂದ್ ಬಗ್ಗೆ ಮಾತಾಡೋದು ಸರಿ ಇರ್ತದಾ? ಇಲ್ಲ. ಅದು ಎಲ್ಲ ಪಾರ್ಟಿ ವಿಚಾರ ಇದ್ದೇ ಇರ್ತದೆ. ಯಾಕಂದ್ರೆ ಈಗ ಅವರು ನಮ್ಮ DCC ಅಧ್ಯಕ್ಷರು ಈಗ ಚೇರ್ಮನ್ ಆಗಿದ್ದಾರೆ. ಖಂಡಿತವಾಗಿಯೂ DCC ಅಧ್ಯಕ್ಷರು ಇನ್ನೊಬ್ಬರು ಮಾಡತಕ್ಕಂಥದ್ದಕ್ಕೆ ಅವರು ಬಹಳ ದೀರ್ಘಾವಧಿಯಿಂದ ಇದ್ರು. ಹರೀಶ್ ಅವರು ನಮ್ಮ ಕಾರ್ಯಾಧ್ಯಕ್ಷರಿದ್ದಾರೆ, ಇದು ಅವರ ವ್ಯಾಪ್ತಿಗೆ ಬರ್ತದೆ. ಅವ್ರು ಅದರ ಬಗ್ಗೆ ತೀರ್ಮಾನ ಮಾಡ್ಬೇಕು. ನಮ್ದು ಸರ್ಕಾರ, ಅವ್ರದ್ದು ಪಕ್ಷ. ಅದು ನೋಡೋಣ. ಇದು ಎಲ್ಲ ಇದೆ, ಎಲ್ಲ ಒಂದು 6-7 ಕಾರ್ಪೊರೇಷನ್ಸ್ ಇದೆ, ಬೆಂಗಳೂರು, ಮೈಸೂರು, ಈ ತರ ಎಲ್ಲ ಇದೆ. ಏನ್ ತೀರ್ಮಾನ ಅಂತ ಈಗ ಈ ಧರ್ಮಸ್ಥಳ ಗ್ರಾಮದಲ್ಲಿ ಶವಕೀಟ ಪ್ರಕರಣ ಆಗ್ಬೋದು, ಮತ್ತೆ SIT ರಚನೆ ಆಗಿದೆ. ಅಂದ್ರೆ ತುಂಬಾ ಸ್ಲೋ ಆಗಿ ಅದರಿಂದ ಆಗ್ತಾ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ. ನೋಡಿ, ಅವರ ಇದರ ಪ್ರಕಾರ ಯಾವುದೇ ಹಸ್ತಕ್ಷೇಪವಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ನಾವು ಹೇಳೋದಕ್ಕೋಸ್ಕರ ಅವ್ರು ಬೇಗ ಮಾಡೋದು ಅಥವಾ ಇನ್ನೊಂದು ಒತ್ತಡಕ್ಕೆ ಮಣಿಯೋದು ಅದೆಲ್ಲ ಏನೂ ಇಲ್ಲ. ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ, ಯಾವ ಕಾನ್ಸ್ಪಿರಸಿ ಇದೆ, ಏನ್ ನಡೆದಿದೆ, ಏನ್ ಕಾರಣ, ಎಲ್ಲವನ್ನು ಕೂಡ ಅವರು ಪತ್ತೆ ಹಚ್ತಾ ಇದ್ದಾರೆ. ಅದರಿಂದ ಖಂಡಿತ ನನಗೆ SIT ಬಗ್ಗೆ ಪೂರ್ತಿ ವಿಶ್ವಾಸ ಇದೆ. ನಿಮ್ಗೆ ಬಂದ ಮಾಹಿತಿ ಪ್ರಕಾರ ಇದೊಂದು ಕಾನ್ಸ್ಪಿರಸಿ ಅಂತ ಇದೆ. ಅದು ಒಂದು ಆಂಗಲ್ ಅಂತೂ ಖಂಡಿತವಾಗಿಯೂ ಕಾಣ್ತಾ ಇದೆ. ಅದು ಒಂದು ಕಾಣ್ತಾ ಇದೆ. ನನಗೆ ಗೊತ್ತಿರುವಾಗಿದೆ ಬಂದಿರುವಂತ ಮಾಹಿತಿ. ನನಗದನ್ನ ನೋಡಿ, ನಾನು ಇನ್ವೆಸ್ಟಿಗೇಟಿವ್ ಆಫೀಸರ್ ಅಲ್ಲ, ನಮ್ಗೆ ಸ್ವಲ್ಪ ಮಾಹಿತಿಗಳು ಇದೆ ಅಷ್ಟೇ. ಬಟ್ ಯಾವ ಪ್ರಮಾಣದಲ್ಲಿ ಏನು ಎವಿಡೆನ್ಸ್ ಇದೆ, ಏನು ಹೇಗೆ ಮಾಡಬೇಕು ಅದು ಅವ್ರು ಮಾಡ್ತಾರೆ. ಆತರ ಏನಾದ್ರು ಎವಿಡೆನ್ಸ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಅವರು. ಅದು ಹಿಂದೆ ಮುಂದೆ ಯಾರಿಗೂ ಮುಲಾಜಿಲ್ಲ, ಯಾರಿಗೂ ರಕ್ಷಿಸಬೇಕು ಅಥವಾ ಯಾರಿಗೂ ನಾವು ತೆಗೊಳ್ಬೇಕು ಅಂತ ಏನೂ ಇಲ್ಲ. ಖಂಡಿತ ಅದ್ರ ಬಗ್ಗೆ ನನಗೆ ಅನ್ಸುವಂಥದ್ದು, ನನಗಿರುವಂತ ಮಾಹಿತಿ ಸ್ವಲ್ಪ ಮಟ್ಟಿಗೆ ಆತರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲವನ್ನು SIT ಅವರು ಈಗ ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲೂ ಕೂಡ ಅವರು ಪೂರ್ತಿಯಾಗಿ ಅದನ್ನ ನೋಡ್ತಾ ಇದ್ದಾರೆ. ಕಾನ್ಸ್ಪಿರಸಿ ಆಂಗಲ್ ಅಲ್ಲೂ ಕೂಡ ಪೂರ್ತಿಯಾಗಿ ಅವರು ನೋಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.